ಕೈಯಲ್ಲಿರುವಂತ ಮೊಬೈಲ್ ಅಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕುಟುಂಬಗಳಲ್ಲೂ ಅಷ್ಟೇ ಬಿರುಕು ಮೂಡ್ತಾ ಇದೆ. ಬಳಸ್ಕೊಳ್ದೇ ಇರೋ ರೀತಿನಲ್ಲಿ ಬಳಸ್ಕೊತಾ ಇರೋದೇ ಜಾಸ್ತಿ. ಇದರಿಂದ ಸಂಸಾರ ಹಾಳಾಗಕ್ಕೂ ಅದೇ ಕಾರಣ ಆಗಿದೆ. ನಾವು ಪೇರೆಂಟ್ಸ್ಗಳನ್ನು ಅದನ್ನ ಎಚ್ಚೆತ್ಕೋಬೇಕು. ಮಕ್ಕಳು ವಿದ್ಯಾಭ್ಯಾಸ ಹಾಳಾಗಕ್ಕೂ ಅದೇ ಕಾರಣ ಆಗಿದೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಯಮುನಾ. ಹೇಮಾವತಿ. ಯಮುನಾ. ಯಮುನಾ. ಮೇಡಮ್, ನೀವು ಈಗ ಹೌಸ್ ವೈಫಾ ಅಥವಾ ವರ್ಕಿಂಗ್? ಹೌಸ್ ವೈಫ್. ನೀವೀಗ ಏನಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಿದ್ರೆ ಯಾವ ಜಾಬ್ಗೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ರಿ? ವರ್ಕ್ ಮಾಡ್ತಾ ಇದ್ದೀರಾ? ಓಕೆ. ನೀವೀಗ ಅನ್ಕೊಂಡಿದ್ದೆ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಬೇರೆ ಫೀಲ್ಡಲ್ಲಿ ನಿಮ್ಗೆ ಇಷ್ಟ ಇತ್ತಾ? ಇಲ್ಲ, ಅನ್ಕೊಂಡಿದ್ದೆ ಮಾಡ್ತಾ ಇದ್ದೀನಿ. ಯಾವ ಫೀಲ್ಡಲ್ಲಿ ಇದ್ದೀರಾ ಮೇಡಮ್? ನನ್ನ ಸ್ಟಾಫ್ ನರ್ಸ್ ಆಗಿದ್ದೀರಾ? ಓಕೆ ಮೇಡಮ್, ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಈ ಮೊಬೈಲ್ಗಳಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಕುಟುಂಬಗಳಲ್ಲೂ ಅಷ್ಟೇ ಬಿರುಕು ಮೂಡ್ತಾ ಇದೆ. ಅದಾದ್ಮೇಲೆ ಯಾವ ಫ್ರೆಂಡ್ಶಿಪ್ ಆಗಲಿ ಬಾಂಡಿಂಗ್ ಆಗಲಿ ಡೆವಲಪ್ ಆಗ್ತಾ ಇಲ್ಲ. ಬರೀ ಎಲ್ಲರೂ ಅವ್ರವ್ರ ಕೈಯಲ್ಲಿರುವಂಥ ಮೊಬೈಲಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಜನಗಳ ಜೊತೆ ಬೆರೆಯೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋ ಥರ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಹೌದು ಮೇಡಮ್, ಮೊಬೈಲಿಂದ ಯೂಸ್ ಆಗೋದ್ಕಿಂತ ಹೆಚ್ಚಾಗಿ ಅದನ್ನ ಬಳಸ್ಕೊಳ್ದೇ ಇರೋ ರೀತಿನಲ್ಲಿ ಬಳಸ್ಕೊತಾ ಇರೋದೇ ಜಾಸ್ತಿ. ಇವಾಗ ಇಬ್ರು ಕುತ್ಕೊಂಡಿದೀವಿ, ಸಾಕಾಗಿ ಬಂದಿದೀವಿ ಅಂತಂತಂದ್ರೆ ಇಬ್ರು ಕೈಯಲ್ಲೂ ಮೊಬೈಲ್ ಹಿಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಬ್ಯುಸಿ ಆಗಿರ್ತಾರೆ ಹೊರತು ಅಲ್ಲಿ ಬಾಂಡಿಂಗ್ ಬೆಳೆಯೋಕೆ ಮಾತುಕತೆನೇ ನಡೆಯಲ್ಲ. ಬೇರೆ ಸಂಬಂಧಗಳ ಬಗ್ಗೆ ಅಲ್ಲಿ ಏನು ನಮ್ಗೆ ಇಂಟ್ರೆಸ್ಟೇ ಇರಲ್ಲ. ಬರೀ ನಾವು ಮೊಬೈಲ್ ನೋಡ್ಕೊಂಡು ನಮ್ಮ ಹತ್ತಿರದಲ್ಲಿ ಏನಿದೆ, ನನ್ನ ಸಂಸಾರದಲ್ಲಿ ಏನಾಗ್ತಾ ಇದ್ದದನ್ನೇ ತಿಳ್ಕೊಳ್ದೇನೆ ನಾನು ಊರಲ್ಲಿ ಇರೋರ್ದೆಲ್ಲರದ್ದು ತಿಳ್ಕೊಳಕ್ ಹೋಗ್ತಾ ಇರ್ತೀನಿ ಅನ್ಸುತ್ತೆ. ಹಂಗಾಗಿ ಮೊಬೈಲ್ನ ನಾವು ಅದರಿಂದ ಉಪಯೋಗ ಇದೆ, ಇಲ್ಲ ಅಂತಲ್ಲ, ಬಟ್ ಅದನ್ನ ಬೇಡದೇ ಇರೋದಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊತಾ ಇದ್ದೀವಿ. ಇದರಿಂದ ಸಂಸಾರ ಹಾಳಾಗಕ್ಕೂ ಅದೇ ಕಾರಣ ಆಗಿದೆ. ಮಕ್ಕಳು ವಿದ್ಯಾಭ್ಯಾಸ ಹಾಳಾಗಕ್ಕೂ ಅದೇ ಕಾರಣ ಆಗೈತೆ. ನಾವು ನಮಗೆ ಬೇಕಾಗಿರುವಂತ ರೀತಿನಲ್ಲಿ ಅದನ್ನ ನಮ್ಗೆ ಏನೋ ದೂರದಲ್ಲಿರೋದನ್ನ ತಿಳ್ಕೊಳಕ್ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಎನಿ ಟೈಮ್ ನಾವು ಮೊಬೈಲಲ್ಲೇ ಇರೋದು ಅದು ತಪ್ಪು ಅನ್ಸುತ್ತೆ. ಹಾಗಿದ್ರೆ ನಿಮಗೆ ಲಾಸ್ಟಿಗೆ ಯೂತ್ಸಿಗೆ ಮತ್ತೆ ಈ ಮೊಬೈಲ್ಗೆ ಅಡಿಕ್ಟ್ ಆಗಿರುವಂಥ ಜನಗಳಿಗೆ ಏನು ಹೇಳ್ತೀರಾ ಮೇಡಮ್? ಮೊಬೈಲ್ನ ಬೇಕಾಗಿರುವಂಥದ್ದಕ್ಕೆ ಯೂಸ್ ಮಾಡ್ಕೊಳ್ಳಿ, ಬೇಡದೇ ಇರೋವಂಥದ್ದಕ್ಕೆ ಬೇಡ. ಎಷ್ಟೊಂದು ನಾವು ಅದನ್ನ ಅಡ್ಡದಾರಿಯಲ್ಲಿ ಹೋಗೋದಕ್ಕನ್ನೇ ಯೂಸ್ ಮಾಡ್ಕೊಳ್ತಾ ಇರೋದು ಜಾಸ್ತಿ. ಯೂತ್ಸ್ಗೆ ಹೇಳ್ಬೇಕಂತಂದ್ರೆ ಅದು ಓದೋ ಟೈಮು, ನೀವೇನೋ ಕಲಿಯೋ ಟೈಮು, ಅಲ್ಲಿ ನಿಮಗೆ ಕಲಿಯೋಕ್ಕೆ ಬುಕ್ಗಳಿರುತ್ತೆ, ಬೇರೆ ವ್ಯವಸ್ಥೆಗಳಿರುತ್ತೆ, ಅದರಿಂದನೇ ಕಲಿಬೋದು. ಮೊಬೈಲ್ ಬರೋಕ್ಕೆ ಮೊದಲು ನಮ್ಮ ಜನ ಕಲ್ತಿದ್ದಾರೆ, ಸಾಧಿಸಿದ್ದಾರೆ. ಬಟ್ ಇವಾಗ ಮೊಬೈಲನ್ನೇ ಹಿಡ್ಕೊಂಡು ನಾವು ಮಾಡ್ತೀವಿ. ಕೆಲವೊಂದು ಮಕ್ಕಳದ್ದು ಅದು ಹಠನೂ ಇರುತ್ತೆ, ಇಂಥದ್ದೇ ಮೊಬೈಲ್ ಬೇಕು, ನಾನು ಓದಬೇಕು ಅಂತಂದ್ರೆ ಹಿಂಗೆ ಇರಬೇಕು, ಅದು ಹಂಗೆ ಆಗ್ಬೇಕು. ಬಟ್ ಅದು ರಾಂಗ್ ಅನ್ಸುತ್ತೆ ನನಗೆ. ನಾವು ಪೇರೆಂಟ್ಸ್ಗಳನ್ನು ಅದನ್ನ ಎಚ್ಚೆತ್ಕೋಬೇಕು. ಇರೋದೊಂದು ಮಕ್ಕಳು, ಎರಡು ಮಕ್ಕಳು ಅಂತ ಅವ್ರು ಕೇಳಿದಿನ ನಾವು ಕೊಡಿಸ್ತಾನೆ ಇರೋದ್ರಿಂದನೂ ಅದು ತಪ್ಪಾಗ್ತೈತೆ ಅನ್ಸುತ್ತೆ. ಆದಷ್ಟು ಅದನ್ನ ನಾವೇ ಅವಾಯ್ಡ್ ಮಾಡಿದ್ರೆ ಒಳ್ಳೇದು.